ಈ ನಡುವೆ ಬಯಲಾಗ್ತಾ ಇದೆ ಈ ಬುರುಡೆ ತಂಡದ ಮತ್ತಷ್ಟು ರಹಸ್ಯಗಳು. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್. ಹೇಗೆ ಪ್ಲಾನ್ ಮಾಡಿದ್ರು ಇವರು ಅಂತ. ಸೊ ಬುರುಡೆ ಜೊತೆ ವಿಮಾನವನ್ನ ಏರಿದ್ದ ಬುರುಡೆ ಗ್ಯಾಂಗ್, ಬುರುಡೆ ಜೊತೆ ಅಲ್ಲ, ಬುರುಡೆನ ಇವ್ರು ಕಾರಲ್ಲಿ ತಗೊಂಡು ಹೋಗಿದ್ದಾರೆ. ಮುಂದೆ ಹೇಳ್ತೀನಿ ನಾನು ಅದನ್ನ. ಈ ಷಡ್ಯಂತ್ರದ ಸೂತ್ರಧಾರಿ ನಂಬರ್ 1 ಇವರೇನಾ ಅಂತ ಈಗ ಅನುಮಾನ ಮೂಡ್ತಾ ಇದೆ. ಇವರ ಸೂಚನೆಯ ಮೇರೆಗೆ ಬುರುಡೆ ಕಥೆಯನ್ನ ಕಟ್ತಾ ತಂಡ. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಇವ್ರ ಪ್ಲಾನ್ ನೋಡಿ ಹೇಗಿದೆ ಅಂತಂದ್ಬಿಟ್ಟು, ಯಾವ ಥರ ಡೆಲ್ಲಿಗೆ ಹೋಗಬೇಕು, ಯಾರ್ಯಾರು ಹೋಗಬೇಕು, ಯಾವ ಮಾರ್ಗದಲ್ಲಿ ಹೋಗಬೇಕು, ಇದೆಲ್ಲವನ್ನು ಇವರೇ ಪ್ಲಾನ್ ಮಾಡಿದ್ದಾರೆ. ಈ ಬಿ ಗ್ಯಾಂಗ್ ಅಂದರೆ ಬುರುಡೆ ಗ್ಯಾಂಗ್ನ ಪ್ಲಾನ್ ಯಾವ ಥರ ಎಕ್ಸಿಕ್ಯೂಟಿವ್ ಮಾಡಿದ್ರು, ಯಾವ ಥರ ಎಕ್ಸಿಕ್ಯೂಟ್ ಮಾಡಿದ್ರು, ಯಾಕೆ ಇವರು ಡೆಲ್ಲಿಗೆ ಹೋಗಿದ್ರು ಅಂದರೆ ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಬುರುಡೆಯನ್ನು ತೋರಿಸಿ ಅಲ್ಲಿಂದಲೇ ಆದೇಶ ಮಾಡಿಸ್ಬೇಕು ಅಂತಕ್ಕಂಥ ಪ್ಲ್ಯಾನ್. ಬಟ್ ಯಾರು ಇವ್ರಿಗೆ ಐಡಿಯಾ ಕೊಟ್ಟಿದ್ದು ಅಂತ ಗೊತ್ತಿಲ್ಲ ನನಗೆ. ಯಾವುದೇ ಕೇಸ್ ಆದರೂ ಏಕಾಏಕಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋದರೆ ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ಸ್ವೀಕಾರ ಮಾಡಲ್ಲ. ನಿಮ್ಮ ರಾಜ್ಯದಲ್ಲೇ ಲೋವರ್ ಕೋರ್ಟ್ಸ್ ಇದೆ, ಹೈಕೋರ್ಟ್ ಇದೆ, ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಫಸ್ಟು ಅಂತೆಲ್ಲ ಹೇಳ್ತಾರೆ. ನೋಡಿ, ವಿಮಾನದಲ್ಲಿ ದೆಹಲಿಗೆ ಹಾರಿತಂತೆ ಈ ಷಡ್ಯಂತ್ರದ ಗ್ಯಾಂಗ್. ಚಿನ್ನಯ್ಯನನ್ನ ಬಾಡಿಗಾರ್ಡ್ ಅಂತ ಪರಿಚಯಿಸಿದ್ದಂತೆ ಮಟ್ಟಣ್ಣವರ್. ಈ ಷಡ್ಯಂತ್ರದ ಸೂತ್ರಧಾರಿಯೇ ನಂಬರ್ 1 ಗಿರೀಶ್ ಮಟ್ಟಣ್ಣವರ್, ಸೂತ್ರಧಾರಿ ನಂಬರ್ 1. ದೆಹಲಿಗೆ ಹೋಗಿ ಸುಪ್ರೀಂ ಕದ ತಟ್ಟೋದಕ್ಕೆ ಪ್ಲಾನ್ ಮಾಡಿದ್ದೆ ಮಟ್ಟಣ್ಣವರ್. ಈ ಬಿ ಗ್ಯಾಂಗ್ನ ಪ್ಲಾನ್ಸ್ ಹೇಳ್ತಾ ಇದೀವಿ ನೋಡಿ. ಗಿರೀಶ್ ಮಟ್ಟಣ್ಣವರ್ ಸೂತ್ರಧಾರಿ ನಂಬರ್ 1, ಅವನೇ ಪ್ಲಾನ್ ಮಾಡಿದ್ದಂತೆ ಡೆಲ್ಲಿಗೆ ಹೋಗೋಣ ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ಮಟ್ಟಣ್ಣವರ್ಗೆ ನನಗೆ ಆಶ್ಚರ್ಯ ಆಗುತ್ತೆ. ಮಟ್ಟಣ್ಣವರ್ ಪೊಲೀಸ್ ಇನ್ಸ್ಪೆಕ್ಟ್ರಾಗಿ ಕೆಲಸ ಮಾಡಿದ್ದವರು ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಹೋಗೋ ಐಡಿಯಾ ಮಾಡ್ತಾರಾ ಹೇಗೆ ಅಂತಲೇ ಗೊತ್ತಾಗಲಿಲ್ಲ. ಇಲ್ಲಿರ್ತಕ್ಕಂಥ ಕೋರ್ಟ್ಗಳು, ಇಲ್ಲಿ ಬರ್ತಕ್ಕಂಥ ಈಗ ಧರ್ಮಸ್ಥಳದಲ್ಲಿ ಏನೋ ಆಗಿದೆ ಅಂದರೆ ಅದು ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಗೆ ಬರುತ್ತೆ ಅಲ್ಲಿ ತಾನೇ ದೂರು ಕೊಡಬೇಕು ಫಸ್ಟು. ಹೋಗಲಿ, ಕೊನೆ ಕೋರ್ಟ್ ಮೊರೆನೇ ಹೋಗ್ತೀನಿ ಅಂದರೂ ಕೂಡ ನೀವು ಎಲ್ಲಿ ಹೋದ್ರಿ? ಮಂಗಳೂರು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ ಹೋದ್ರಿ. ಅಲ್ಲಿಗೆ ಹೋಗಬೇಕು ಆ್ಯಕ್ಚುಲಿ.